ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ. ಆಸೆ ಮಂಗಳವಾರದ ಸಂಪೂರ್ಣ ಸಂಚಿಕೆ ಒಂದು ಸಣ್ಣ ಪ್ರೋಮೋ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಆಸೆಯಿಂದ ಸೂರ್ಯನ ಕೈಲಿ ಎಲ್ಲ ಐಟಮ್ಸು ತರಿಸಿ ಕಷಾಯ ಮಾಡಿಕೊಂಡು ಮೀನಾ ಅಲ್ಲಿಗೆ ಬರ್ತಾಳೆ. ಆದರೆ ನಾನು ಕುಡಿಯೋದೇ ಇಲ್ಲ, ಅವಳು ಮಾಡಿರೋದು ವಿಷ ನನ್ನ ಪರ್ಮನೆಂಟಾಗಿ ಮಲಗಿಸೋದಕ್ಕೆ ಮಾಡ್ತಾಯಿದ್ದಾಳೆ ಅಂತ ಚುಚ್ಚಿ ಮಾತಾಡ್ತಾನೆ ಇರ್ತಾಳೆ ಶಾಂತಿ. ಆಗ ಬಂದು ಸೂರ್ಯ ನಾನು ಈ ಕಡೆಯಿಂದ ಅಟ್ಯಾಕ್ ಮಾಡ್ತೀನಿ, ನೀನು ಆ ಕಡೆಯಿಂದ ಅಟ್ಯಾಕ್ ಮಾಡು ಅಂತ ಹೇಳಿ ರವಿನೂ ಸೂರ್ಯ ಹಿಡ್ಕೋತಾರೆ. ಹಾಗೆ ಮನೋಜ ಬಿಡಿಸೋ ನನ್ನ ಅಂದರೆ ಇವಾಗ ನಾನು ನಿನ್ಗೆ ಹೊಡೆದ ಅಂದರೆ ನಿನ್ನ ತಲೆಯಲ್ಲಿರೋ ಕೂದಲೆಲ್ಲ ಬಂದುಬಿಡಬೇಕು, ಆಮೇಲೆ ಮೊಟ್ಟೆ ಆಗಿಬಿಡ್ತೀಯ ಅಂತ ಹೇಳಿ ಕಿಂಡಲ್ ಮಾಡ್ತಾನೆ. ಅವ್ನು ಸೈಲೆಂಟಾಗಿ ಹೋಗ್ತಾನೆ. ಆಗ ಅವರಪ್ಪ ಕೇಳ್ತಾರೆ, ಏನೋ ಮಾಡ್ತಾಯಿದ್ದೀರಾ ಅಂತ. ಮಗು ಔಷಧಿ ಕುಡ್ದಿಲ್ಲ ಅಂದರೆ ನಾವೇನಪ್ಪ ಮಾಡ್ತೀವಿ ಅಂತ ಕೇಳ್ತಾರೆ. ಓ ಆಗ ಅಂತ ಹೇಳಿ ಆಗ ಸೂರ್ಯನೂ ರವಿ ಇಬ್ಬರು ಕೈನ ಹಿಡ್ಕೊಡ್ತಾರೆ. ಹಾಗೆ ರಂಗನಾಥ್ ಅವ್ರು ಬಂದು ಬಾಯಿ ಹಿಡಿತಾರೆ. ಆಗ ಮೀನಾ ಬಂದು ಬಾಯಿಗೆ ಹಟ್ತಾಳೆ. ಅದನ್ನ ಕುಡಿಸಿದ್ದಾದಮೇಲೆ ನೀವು ಇನ್ನೊಂದು 6 ತಿಂಗಳು ಎದ್ದೇಳಲ್ಲ, ನಾವು ಕುಡಿಸಿದ್ದು ನಿಮಗೆ ಔಷಧಿ 3 ತಿಂಗಳು ಚೆನ್ನಾಗಿ ನಿದ್ದೆ ಹೋಗ್ತೀರಾ ಅಂತ ಕಿಂಡಲ್ ಮಾಡ್ತಾನೆ ಇರ್ತಾನೆ. ಅಯ್ಯೋ ಏನೋ ಮನೋಜ ಇದು, ನಾನು ಹೇಳ್ದೆ ನಿನಗೆ ಬೇಡ ನನ್ನ ಬಿಡಿಸು ಅಂತ, ನೀನೇ ನನ್ನ ಮಾತು ಕೇಳಲಿಲ್ಲ, ನೋಡು ಹೆಂಗಾಗೋಯ್ತು ಅಂತ ಹೇಳ್ತಾನೆ. ಹಾಗೆ ಮನೋಜನ್ ಕೂಡ 6 ತಿಂಗಳು ನಿನ್ನ ಮದುವೆ ಇನ್ನು ನಡೆಯೋದಿಲ್ಲ, 6 ತಿಂಗಳು ಮುಂದಕ್ಕೆ ಹಾಕ್ಬಿಡೋಣ, ಆಮೇಲೆ ನಾನೇ ನಿಂತು ನಿನ್ನ ಮದುವೆ ಮಾಡ್ತೀನಿ ಅಂತ ಕೂಡ ಹೇಳ್ತಾನೆ. ಹಾಗೆ ಜೋರಾಗಿ ಇದು ಮಾಡ್ತಾ ಇರಬೇಕಾದ್ರೆ ರಂಗನಾಥ್ ಅವರು ಶಾಂತಿನ ಜೋರಾಗಿ ಗದರ್ತಾರೆ. ಸಾಕು ಬಾಯಿ ಮುಚ್ಚೆ, ಅವ್ನು ತಮಾಷೆ ಮಾಡ್ತಾಯಿದ್ದಾನೆ ಅಷ್ಟೇ, ಏನಾಗಿಲ್ಲ ಅಂತ ಹೇಳ್ತಾನೆ. ಆಗ ಬಂದು ಲಕ್ಕಿ ಅಜ್ಜಿ ಕೂಡ ಏನಾಗಿಲ್ಲ, ಅವನು ನಾನು ಹೇಳ್ದೆ ಅನ್ನೋ ಕಾರಣಕ್ಕೆ ನಿನಗೆ ಪ್ರೀತಿ ಇಲ್ಲದೆ ಇರ್ಬೋದು, ನಾನು ಹೇಳ್ದೆ ಅನ್ನೋ ಕಾರಣಕ್ಕೆ ಅವನು ಗಲ್ಲಿಯಲ್ಲೂ ಹುಡುಕಿ ತೊಗೊಂಬಂದಿದ್ದಾನೆ, ಅದನ್ನು ಮೀನಾ ಕಷಾಯ ಮಾಡಿ ಕೊಟ್ಟಿದ್ದಾಳೆ ನಿನಗೆ ಪ್ರೀತಿ ಇಲ್ಲದೆ ಇರ್ಬೋದು, ಅವನಿಗೆ ಕಾಳಜಿ ಇದೆ ಅಂತ ಹೇಳ್ತಾರೆ. ಹಾಗೆ ಆ ಲಕ್ಕಿ ಅಜ್ಜಿ ಹೇಳ್ತಾರೆ, ಅವಳು ರೆಸ್ಟ್ ಮಾಡಲಿ, ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ, ಅವಳು ರೆಸ್ಟ್ ಮಾಡಲಿ, ನಾವೆಲ್ಲ ಹೋಗೋಣ ಬನ್ನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಹಾಗೆ ಸೂರ್ಯ ಬಂದು ಸರಿ ನನಗೆ ಲಕ್ಕಿ ಕೆಲಸಕ್ಕೆ ಟೈಮ್ ಆಯಿತು, ನಾನು ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ. ಹಾಗೆ ರೋಹಿಣಿಗೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಅಂತ ಹೆಲ್ಪ್ ಮಾಡಿದ್ದು ಒಬ್ಬ ವ್ಯಕ್ತಿ ಬಂದು ಕಾಲ್ ಮಾಡಿ, ನೀನು ರೋಹಿಣಿ ಅಲ್ಲ ಕಲ್ಯಾಣಿ ಅಂತ ಹೆಸರು ಹೇಳಿ, ನಿನಗೊಬ್ಬ ಮಗ ಇದ್ದಾನೆ, ಗಂಡನೂ ಸತ್ತೋಗಿದ್ದಾನೆ, ಈ ಥರ ರೂಮಿಗೆ ಬರಬೇಕು ಅಂತ ಹೇಳ್ತಾನೆ. ಆಗ ಸರಿ ಆಯಿತು ಅಂತ ಒಪ್ಕೊಂಡ್ಬಿಡ್ತಾಳೆ. ಆದರೆ ಫ್ರೆಂಡ್ ಕೇಳ್ತಾಳೆ, ನೀನು ಒಪ್ಕೊಂಬಿಟ್ಟ ಹೋಗ್ತೀಯಾ ಅಂತ, ಇನ್ನೇನು ಮಾಡೋದು, ಹೋಗಲೇಬೇಕಲ್ವಾ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಆಗ ರೂಮ್ ಹತ್ರ ಬಂದು ಕೀ ಕೊಡಪ್ಪ ಅಂದರೆ, ಇಲ್ಲ ಸರ್ ಬಂದಿದ್ದಾರೆ ಅಂದರೆ, ಇಷ್ಟೊಂದು ಫಸ್ಟಾ, ನೀನೇನಾದರೂ ಒಪ್ಕೊಂಡಿದ್ದರೆ ನಾನು ನಿನಗೆ ಬ್ಲ್ಯಾಕ್ ಮೇಲೇ ಮಾಡ್ತಾ ಇರಲಿಲ್ಲ ಅಂತ ತೊಗೊಂಡು ರೂಮಿಗೆ ಬರ್ತಾನೆ. ಆದರೆ ಕಲ್ಯಾಣಿ ನಿನ್ನ ಊರಿಗೆ ಕಲ್ಯಾಣಿ ನನಗೆ, ಆದರೆ ನೀನು ರೋಹಿಣಿನೇ, ನೀನು ಇಷ್ಟು ಬೇಗ ಒಪ್ಕೋತೀನಿ ಅಂದಿದ್ದಿದ್ರೆ ನಾನು ಬ್ಲ್ಯಾಕ್ ಮೇಲೇ ಮಾಡ್ತಾ ಇರಲಿಲ್ಲ ನಿನ್ನ, ಹಾಗೆ ಇದು ಮಾಡ್ತಾಯಿದ್ದೆ ಅಂತ ಹೇಳಿ ತೊಗೊಂಡು ತಿರ್ಗಿಸೋಷ್ಟೊಳಗೆ ಹೆಂಡತಿ ಕಾಣಿಸ್ತಾಳೆ. ಹಾಗೆ ಹೆಂಡತಿ ಹಿಡ್ಕೊಂಡು ಹೊಡೆದು ಮಗನ್ನ ಕೂಡ ಕರ್ಕೊಂಬಂದಿರ್ತಾಳೆ. ನೀನು ಎಂಥವನು ಅಂತ ನಿನ್ನ ಮಗನಿಗೆ ಗೊತ್ತಾಗಲಿ ಅಂತ ನಿನ್ನ ಮಗನ್ನೂ ಕರ್ಕೊಂಬಂದಿದ್ದೀನಿ ಅಂತ ಕೂಡ ಹೇಳ್ತಾಳೆ. ಹಾಗೆ ಅವನು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾನೆ. ಮೀನಾಗೆ ಸೀರೆ ತಂದಿರ್ತಾನೆ, 3 ಸೀರೆ ತಂದಿರ್ತಾನೆ, ಆದರೆ ಮೀನಾ ನನಗೆ ಒಂದೇ ಸೀರೆ ಸಾಕು ಅಂತ ಹೇಳ್ತಾಳೆ. ಅಜ್ಜಿಗೆ ಮತ್ತು ಅತ್ತೆಗೆ ಕೊಡೋಣ ಅಂತ ಹೇಳಿದಾಗ ನಿಮ್ಮ ಅತ್ತೆ ಒಪ್ಪೋದಿಲ್ಲ, ನಾನು ಅವ್ರ ಮಗ ಅಂತ ಒಪ್ಪೇ ಇಲ್ಲ ಅಂದರೆ, ಒಂದು ಸತಿ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ, ಬನ್ನಿ ಹೋಗಿ ಟ್ರೈ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಸೀರೆ ನೋಡಿದ ಲಕ್ಕಿ ಅಜ್ಜಿ ತುಂಬ ಖುಷಿ ಪಡ್ತಾರೆ. ಹಾಗೆ ನಿಮ್ಮ ಅಮ್ಮಗೆ ನಿನ್ನ ತಂಗಿಗೆ ಕೂಡ ನಾನು ಸೀರೆ ಕೊಟ್ಬಿಟ್ಟು ಬಂದಿದ್ದೀನಿ ಅಂತ ಹೇಳಿದಾಗ, ಹೌದಾ ತುಂಬ ಖುಷಿ ಆಗ್ತಾಯಿದೆ ನನಗೆ ಅಂತ ಹೇಳಿ ತುಂಬ ಖುಷಿ ಪಡ್ತಾಳೆ ಮೀನಾ. ನೀವು ನನ್ನ ಹೆಂಡತಿ ಅಂದ್ರಲ್ವಾ, ಆ ಮಾತಿಗೆ ನಾನು ನಿಮಗೆ ತುಂಬ ಇಷ್ಟ ಆದ್ರಿ ಅಂತ ಹೇಳ್ತಾಳೆ. ಹಾಗೆ ಶಾಂತಿಗೆ ಸೀರೆ ಕೊಡೋಕೆ ಹೋದರೆ ಒಪ್ಪೋದೇ ಇಲ್ಲ ಶಾಂತಿ, ನಿನ್ನ ಮಗ ಕಣೆ ಅಂದಾಗ, ಮನೋಜನ ಇಷ್ಟೆಲ್ಲ ಮಾಡಿದಾನ ನನಗೆ ಅಂತ ಹೇಳ್ತಾಳೆ. ಮನೋಜ ಅಲ್ಲ ಸೂರ್ಯ ಅಂತ ಹೇಳಿದ್ರೆ, ನನ್ನ ಮಗ ಅಲ್ಲ ಸೂರ್ಯ ಅಂತ ಹೇಳಿದರೆ ಸಾಕು ಅಂತಾರೆ. ಆಗ ಸೂರ್ಯನ ಮುಖ ನೋಡೋಕ್ಕಾಗೋದಿಲ್ಲ. ಮೀನಾ ಕೂಡ ತುಂಬ ಬೇಜಾರು ಮಾಡ್ಕೊತಾಳೆ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಕ್ಕಿದಂಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.